ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನದ ಸಂದರ್ಭದಲ್ಲಿ ಮಕ್ಕಳಲ್ಲಿ ಕ್ಯಾನ್ಸರ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಶಿವು ಪಿ ಹಾಗೂ ಪೀಡಿಯಾಟ್ರಿಕ್ ಆಂಕಾಲಜಿಸ್ಟ್ಗಳಾದ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಮತ್ತು ಡಾಕ್ಟರ್ ಸೌಮ್ಯ ಜೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತು ಅಂದರೆ ಫೆಬ್ರವರಿ 15 ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನ. ಏನಪ್ಪ ಮಕ್ಕಳ ಕ್ಯಾನ್ಸರ್ ದಿನ ಅಂತನೂ ಒಂದಿದ್ಯಾ, ಮಕ್ಕಳಿಗೂ ಕ್ಯಾನ್ಸರ್ ಬರುತ್ತಾ ಅಂತೆಲ್ಲ ನೀವೆಲ್ಲ ಆಶ್ಚರ್ಯ ಪಡಬಹುದು. ಆದರೆ ವರ್ಷಕ್ಕೆ 4 ಲಕ್ಷ ಮಕ್ಕಳು ಈ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ಹಾಗೆ 3 ನಿಮಿಷಕ್ಕೆ 1ರಂತೆ ಈ ಕ್ಯಾನ್ಸರ್ನಿಂದ ಒಂದು ಮಗು ಮರಣವನ್ನ ಅಪ್ಪತ್ತೆ. ಕಾರಣಗಳೇನು? ಲಕ್ಷಣಗಳೇನಾದ್ರೂ ಮೊದಲಿಗೆ ಕಾಣಿಸ್ಕೊಳ್ಳುತ್ತಾ ಅಥವಾ ಇಲ್ವಾ? ಚಿಕಿತ್ಸೆ ಏನ್ ಲಭ್ಯ ಇದೆ? ನಂತರ ಈ ಮಕ್ಕಳು ಚಿಕಿತ್ಸೆಯಲ್ಲಿದ್ದಾಗ ಶಾಲೆಗೆ ಹೋಗ್ಬೋದಾ, ಆಟ ಆಡಬಹುದಾ? ಈ ಬಗ್ಗೆ ಎಲ್ಲ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಸದಸ್ಯರುಗಳಾದ ಡಾಕ್ಟರ್ ತರಂಗಿಣಿ ಹಾಗೂ ಡಾಕ್ಟರ್ ಸೌಮ್ಯ ಅವರು. ಡಾಕ್ಟರ್ಸ್, ನಿಮಗೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು. ಡಾಕ್ಟರ್ ಶಿವು ಅವರೇ, ಹೇಳಿ, ಜಗತ್ತಿನಾದ್ಯಂತ ಒಟ್ಟಾರೆ ಕ್ಯಾನ್ಸರ್ನ ಈ ಅಂಕಿಅಂಶಗಳ ಬಗ್ಗೆ ಹೇಳಿ. ಬಹುಶಃ ನಾವು ವಿದ್ಯಾರ್ಥಿಗಳು, ವೈದ್ಯಕೀಯ ವಿದ್ಯಾರ್ಥಿಗಳಾಗಿದ್ದಾಗ ಅತಿ ಹೆಚ್ಚು ನಮಗೆ ಕಾಡಿಸಿದ ಒಂದು ವಿಚಾರಗಳು ಅಂದರೆ ಒಂದು ಅರ್ಬುದ ರೋಗ ಅಥವಾ ಕ್ಯಾನ್ಸರ್, ಮತ್ತೊಂದು HIV. ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಸಂಶೋಧನೆಗಳಾಗಿ ಅದಕ್ಕೆ ಬೇಕಾದಂತಹ ಸಾಕಷ್ಟು ಶಸ್ತ್ರಚಿಕಿತ್ಸೆಗಳು, ರೇಡಿಯೋಥೆರಪಿಗಳು, ಅಷ್ಟೇ ಅಲ್ಲದೆ ಅನೇಕ ಔಷಧಿಗಳು, ಕೀಮೋಥೆರಪಿ ಬಂದಿರೋ ಕಾರಣಕ್ಕೆ ಇವತ್ತಿನ ದಿವಸ ಕ್ಯಾನ್ಸರ್ ಅಥವಾ ಅರ್ಬುದ ರೋಗ ಬಂದಿರತಕ್ಕಂತಹ ಅನೇಕ ಮಕ್ಕಳಲ್ಲಿ, ವಯಸ್ಕರಲ್ಲಿ, ದೊಡ್ಡವರಲ್ಲಿ ಒಂದು ಆಶಾಕಿರಣ ಬಂದಿದೆ. ಇವತ್ತಿನ ದಿವಸ ಇಂತಹ ಒಂದು ಕಾಯಿಲೆಯ ಬಗ್ಗೆ ಅರಿವನ್ನ ಜನರಲ್ಲಿ ಮೂಡಿಸೋದಕ್ಕೋಸ್ಕರ ನಾವು IIP ಕಡೆಯಿಂದ ಒಂದು ಜನಜಾಗೃತಿ ಕಾರ್ಯಕ್ರಮವಾಗಿ ಆಕಾಶವಾಣಿಯಲ್ಲಿ ನಾವು ಸೇರಿದ್ದೇವೆ. ನಾವು ಪ್ರಪಂಚಾದ್ಯಂತ ಒಂದು ಅರ್ಬುದ ರೋಗ ಅಥವಾ ಕ್ಯಾನ್ಸರ್ನ ಪ್ರಮಾಣವನ್ನು ನೋಡಿದರೆ ಸುಮಾರು 2022ನೇ ಇಸ್ವಿಯಲ್ಲಿ ಹೊಸದಾಗಿ ಅರ್ಬುದ ರೋಗದ ಅಫೆಕ್ಟ್ ಆಗ್ತಕ್ಕಂಥ ವ್ಯಕ್ತಿಗಳ ಸಂಖ್ಯೆಯನ್ನು ನೋಡಿದ್ರೆ 2 ಕೋಟಿ ಜನರಾಗಿದ್ರು. ಇದರ ಮುಂದೆ ಹೇಗಾಗಬಹುದು ಅಂತ ಹೇಳಿದ್ರೆ ಇದು ಸುಮಾರು 2050ನೇ ಇಸ್ವಿಗೆ 35 ಮಿಲಿಯನ್ಗೂ ಹೆಚ್ಚಿನ ಜನರಿಗೆ ಈ ಕಾಯಿಲೆ ತಗುಲ್ತಕ್ಕಂತಹ, ಅಂದರೆ ಸುಮಾರು 77%ಕ್ಕಿಂತನೂ ಹೆಚ್ಚು ಈ ಒಂದು ಕಾಯಿಲೆ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಇದೆ. ಒಂದು ಅಂದ್ರೆ ವಯಸ್ಕರು, ಮಕ್ಕಳು ಎಲ್ಲರೂ ಸೇರಿ ಈ 2022ನೇಯಲ್ಲಿ ಲಂಗ್ ಕ್ಯಾನ್ಸರ್ಗೆ ತುತ್ತಾದಂತಹ ವ್ಯಕ್ತಿಗಳ ಸಂಖ್ಯೆ 2.5 ಮಿಲಿಯನ್ಗಳಿದೆ. ಬ್ರೆಸ್ಟ್ ಕ್ಯಾನ್ಸರ್ಗೆ ತುತ್ತಾದಂತಹ ವ್ಯಕ್ತಿಗಳ ಸಂಖ್ಯೆ 2.3 ಮಿಲಿಯನ್ ದಷ್ಟಿದೆ. ಕೋಲೋರೆಕ್ಟಲ್ ಕ್ಯಾನ್ಸರ್ಗೆ ಅಂದ್ರೆ ಕರುಳಿನ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು 1.9 ಮಿಲಿಯನ್ ಅಷ್ಟಾಗಿದೆ. ಪ್ರೋಸ್ಟೇಟ್ಗೆ ಸಂಬಂಧಪಟ್ಟ ಕಾಯಿಲೆಗಳು 1.5 ಮಿಲಿಯನ್, ಮತ್ತೆ ಸ್ಟಮಕ್ ಅಥವಾ ಜಠರದ ಕ್ಯಾನ್ಸರ್ ಸುಮಾರು 0.97 ಮಿಲಿಯನ್. ನಾವು ಮೇಲ್ ಇಸ್ಟು ಫೀಮೇಲ್ ರೇಷಿಯೋವನ್ನು ನೋಡಿದ್ರೆ ಇದರಲ್ಲಿ ಸುಮಾರು 9ರಲ್ಲಿ 1 ಪುರುಷರಲ್ಲೂ 12ರಲ್ಲಿ 1 ಮಹಿಳೆಯರಲ್ಲೂ ಈ ಕ್ಯಾನ್ಸರ್ ಕಾಯಿಲೆಗಳು ತುತ್ತಾಗ್ತಕ್ಕಂಥ ಸಾಧ್ಯತೆಗಳನ್ನು ನಾವು ನೋಡ್ತಿದ್ದೀವಿ. ಸೊ 2020ನೇ ಇಸ್ವಿಗೂ 2025ನೇ ಇಸ್ವಿಗೂ ಕಂಪೇರ್ ಮಾಡಿದರೆ 2020ನೇ ಇಸ್ವಿಯಲ್ಲಿ 1.39 ಮಿಲಿಯನ್ ಹೊಸ ಕೇಸಸ್ಗಳಿದ್ದದ್ದು 2025ನೇ ಇಸ್ವಿಗೆ 1.57 ಮಿಲಿಯನ್ಗಳಷ್ಟು ಆಗಿದೆ. ಸೊ ಅಂದರೆ ಇದು ಅತಿ ಹೆಚ್ಚು ಜನರನ್ನ ಬಾಧಿಸ್ತಾ ಇರ್ತಕ್ಕಂತಹ ಒಂದು ಕ್ಯಾನ್ಸರ್ ಆಗಿರುತ್ತೆ. ಸೊ ಹೀಗಾಗಿ ಇದರ ಒಂದು ಮುನ್ನೆಚ್ಚರಿಕೆಯಿಂದ ನಾವು ಅದನ್ನು ಗುರುತಿಸ್ತಕ್ಕಂಥದ್ದು, ಅದಕ್ಕೆ ಸರಿಯಾದ ಸಮಯದಲ್ಲಿ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಕ್ಕಂಥದ್ದು, ಅದನ್ನು ನಾವು ಬೇಗ ಗುರುತಿಸಿದ್ರೆ ನಮ್ಮ ಬದುಕು ಮುಂದೆ ಚೆನ್ನಾಗಿರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೀವು ಇಷ್ಟೊಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳಿದ್ರಿ. ಇದರಲ್ಲಿ ವರ್ಷಕ್ಕೆ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಈ ಕ್ಯಾನ್ಸರ್ಗೆ ತುತ್ತಾಗ್ತಾರೆ ಅಂತಾನೆ ಇತ್ತೀಚಿನ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ. ಡಾಕ್ಟರ್ ತರಂಗಿಣಿ ಅವರೇ, ಹೇಳಿ, ಮಕ್ಕಳಿಗೆ ಅಂತ ಸ್ಪೆಸಿಫಿಕ್ ಆಗಿ ಇಂಥದ್ದೇ ಕ್ಯಾನ್ಸರ್ ಬರುತ್ತೆ ಅಂತ ಏನಾದರೂ ಇದೆಯಾ?
ಆಕ್ಚುಲಿ ಇಷ್ಟು ತನಕ ಕೇಳಿದ ಅಂಕಿ ಅಂಶಗಳನ್ನು ಕೇಳಿದ್ರೆ ಖಂಡಿತ ಗಾಬರಿ ಆಗತ್ತೆ. ಡೆಫಿನೆಟ್ಲಿ ಮಕ್ಕಳಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್ಗಳು ಹಾಗೂ ವಯಸ್ಕರಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್ಗಳು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದಾಗಿ ನೋಡ್ತಾ ಹೋದ್ರೆ, ಒಂದು ಮಕ್ಕಳಲ್ಲಿ ಬರೋ ಕ್ಯಾನ್ಸರ್ಸ್ ಬೇರೆ, ವಯಸ್ಕರಲ್ಲಿ ಬರೋ ಕ್ಯಾನ್ಸರ್ಸ್ ಬೇರೆ. ಸೊ ಫಾರ್ ಅದೇ ಭಾಗಕ್ಕೆ ಅಫೆಕ್ಟ್ ಆದ್ರೂ ಕೂಡ ಅವ್ರಿಗೆ ಬೇರೆ ಖಂಡಿತ ಹೌದು. ಸೊ ನಾವೇನ್ ಹೇಳ್ತೀವಿ ಅಂದ್ರೆ, ಮಕ್ಕಳಲ್ಲಿ ಬರ್ತಕ್ಕಂಥ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ಚಿಲ್ಡ್ರನ್ ಇಸ್ ಬ್ಲಡ್ ರಿಲೇಟೆಡ್ ಕ್ಯಾನ್ಸರ್ ಅಥವಾ ರಕ್ತ ಕ್ಯಾನ್ಸರ್ ಅಂತ ಏನ್ ಹೇಳ್ತೀವಿ, ಅದು ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ಚಿಲ್ಡ್ರನ್. ಸೊ ಅದಾದ ನಂತರ ಬ್ರೈನ್ ಕ್ಯಾನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಲೈನ್ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಥರ್ಡ್ ಕ್ಯಾನ್ಸರ್ ಅಂತಂದ್ರೆ ಲಿಂಫ್ ನೋಡ್ ಅಥವಾ ಲಿಂಫೋಮಾ ಅಂತ ಹೇಳ್ತೀವಿ. ಇದಾದ ನಂತರ ಆರ್ಗನ್ ಸ್ಪೆಸಿಫಿಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಈಗ ಕಿಡ್ನಿಯಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್, ಸೊ ಅಡಲ್ಟ್ಸ್ ಅಲ್ಲೂ ಬರುತ್ತೆ ಈ ಕಿಡ್ನಿ ಕ್ಯಾನ್ಸರ್, ಮಕ್ಕಳಲ್ಲೂ ಬರುತ್ತೆ ಕಿಡ್ನಿ ಕ್ಯಾನ್ಸರ್. ಆದ್ರೆ ಮಕ್ಕಳಲ್ಲಿ ಬರೋ ಕಿಡ್ನಿ ಕ್ಯಾನ್ಸರ್ ಇಸ್ ಟೋಟ್ಲಿ ಡಿಫ್ರೆಂಟ್ ಫ್ರಮ್ ಅಡಲ್ಟ್ಸ್. ಫಾರ್ ಎಕ್ಸಾಂಪಲ್ ಅಂದ್ರೆ ವಿಲ್ಮ್ಸ್ ಟ್ಯೂಮರ್ ಅಂತ ಹೇಳ್ತೀವಿ, ಇದನ್ನ ಮಕ್ಕಳಲ್ಲಿ ಮಾತ್ರನೇ ಕಾಣೋದು. ಸೊ ಇನ್ನೊಂದು ನ್ಯೂರೋಬ್ಲಾಸ್ಟೋಮಾ. ಇದಾದ ನಂತರ ಕಡಿಮೆ ಪ್ರಮಾಣದಲ್ಲಿ ಕಂಡು ಬರ್ತಕ್ಕಂಥದ್ದು ಅಂದ್ರೆ ಬೋನ್ ಅಥವಾ ಮೂಳೆ ಕ್ಯಾನ್ಸರ್, ಸಾಫ್ಟ್ ಟಿಶ್ಯೂ ಅಥವಾ ಮಾಂಸಖಂಡಗಳಿಂದ ಬರ್ತಕ್ಕಂಥ ಕ್ಯಾನ್ಸರ್, ಇದೆಲ್ಲ ಕಡಿಮೆ ಪ್ರಮಾಣದಲ್ಲಿ ಕಾಣ್ತೀವಿ. ಸೊ ಇನ್ನೊಂದು ಸೆಕೆಂಡ್ ಪಾಯಿಂಟ್ ಏನು ಅಂತಂದ್ರೆ, ಮಕ್ಕಳಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್ ತುಂಬಾ ಬೇಗ ಗೊತ್ತಾಗ್ಬಿಡುತ್ತೆ. ಅಂದ್ರೆ ರ್ಯಾಪಿಡ್ಲಿ ಡಿವೈಡಿಂಗ್ ಅಥವಾ ಫಾಸ್ಟ್ ಗ್ರೋಯಿಂಗ್ ಕ್ಯಾನ್ಸರ್ ಇರುತ್ತೆ ಮಕ್ಕಳಲ್ಲಿ. ಸೊ ಇವಾಗ ಅಡಲ್ಟ್ಸ್ ಅಲ್ಲಿ ಏನಂತ ಹೇಳ್ತೀವಿ ನಾವು, ಓಕೆ ವರ್ಷಾನ್ಗಟ್ಲೆ ಇರ್ಬೋದು ಅಥವಾ ಫ್ಯೂ ಇಯರ್ಸ್ ಇರ್ಬೋದು ಅದು ಬರೋದಕ್ಕೆ. ಆದ್ರೆ ಮಕ್ಕಳಲ್ಲಿ ಜನರಲಿ ಅಷ್ಟು ಲೇಟೆಂಟ್ ಪೀರಿಯಡ್ ಇರೋದಿಲ್ಲ. ಆದ್ರಿಂದ ಬೇಗನೆ ಮಕ್ಕಳಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್ನ ಬೇಗ ಪತ್ತೆ ಹಚ್ಚಬಹುದು. ಅದೊಂದು ಅಪರ್ಚುನಿಟಿ ಇದೆ ನಮಗೆ. ಹೇಗೆ ಗೊತ್ತಾಗತ್ತೆ ಅವರು ಏನ್ ಲಕ್ಷಣಗಳಿದ್ದಾಗ ಅವರು ಬರಬೇಕಾಗತ್ತೆ? ಲಕ್ಷಣಗಳು ಅಂತ ಹೇಳಿದ್ರೆ ನೋಡಿ, ಸಾಮಾನ್ಯ ಮೋಸ್ಟ್ ಕಾಮನ್ ಸಿಂಪ್ಟಮ್ ಕ್ಯಾನ್ಸರ್ದು ಅಂದ್ರೆ ಫೀವರ್. ಅದೇ ರೀತಿ ಫೀವರ್ಗೆ 10 ಕಾರಣಗಳಿರುತ್ತೆ ಮಕ್ಕಳಲ್ಲಿ ಜ್ವರ ಬರೋದಕ್ಕೆ. ಸೊ ವೈರಲ್ ಫೀವರ್ ಇರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಎಷ್ಟೊಂದು ಕಾರಣಗಳಿರುತ್ತೆ. ಸೊ ಆದ್ರೆ ಯಾವಾಗ ಪೇರೆಂಟ್ಸ್ ಆಗಲಿ ಅಥವಾ ಪ್ರಾಥಮಿಕ ವೈದ್ಯರು ಎತ್ತೆಚ್ಕೊಳ್ಬೇಕು ಅಂತಂದ್ರೆ, ಫೀವರ್ 1 ವಾರ ಅಥವಾ 2 ವಾರದಲ್ಲಿ ಜ್ವರ ಕಡಿಮೆ ಆಗದೆ ಇದ್ದ ಪಕ್ಷದಲ್ಲಿ, ಅಥವಾ ಕಾಮನ್ ರೂಟೀನ್ ಇನ್ಫೆಕ್ಷನ್ಸ್ನೆಲ್ಲ ರೂಲ್ ಔಟ್ ಮಾಡಿದ ನಂತರ ಫೀವರ್ ಹಾಗೆ ಬರ್ತಾ ಇದ್ರೆ, ಅದು ಒಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಆಗುತ್ತೆ ಮೇಡಮ್. ಸೊ ಮೋಸ್ಟ್ ಕಾಮನ್ ಸಿಂಪ್ಟಮ್ ಇಸ್ ಫೀವರ್. ಸೊ ಇದಾದ ನಂತರ ನೆಕ್ಸ್ಟ್ ಸಿಂಪ್ಟಮ್ ಅಂತಂದ್ರೆ, ಮಕ್ಕಳಲ್ಲಿ ಬಿಳ್ಚ್ಕೊಳ್ಳೋದು. ರೀಸೆಂಟ್ ಆಗಿ ನಾವು ಮಾತಾಡಿದ್ವಿ ಅನಿಮಿಯಾ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ. ಸೊ ಮಕ್ಕಳಲ್ಲಿ ಬಿಳ್ಚ್ಕೊಳ್ಳೋದಕ್ಕೆ ಮೋಸ್ಟ್ ಕಾಮನ್ ಕಾಸ್ ಅಂತ ಏನ್ ಹೇಳ್ತೀವಿ, ನ್ಯೂಟ್ರಿಷನಲ್ ಅನಿಮಿಯಾ ಅಂತ ಹೇಳ್ತೀವಿ. ಸೊ ಇದರಲ್ಲೂ ಸಹ ಮಕ್ಕಳಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್ ಅಲ್ಲಿ ಕಾಮನ್ ಕ್ಯಾನ್ಸರ್ ನಾವು ಆಗಲೇ ಹೇಳಿದ್ವಿ, ರಕ್ತದ ಕ್ಯಾನ್ಸರ್ ಅಂತ. ಅದರಲ್ಲಿ ಅನಿಮಿಯಾ ಇಸ್ ಆಲ್ಸೋ ಒನ್ ಆಫ್ ದಿ ಕಾಮನ್ ಸಿಂಪ್ಟಮ್. ಇದಾದ ನಂತರ ನೆಕ್ಸ್ಟ್ ಮೈ ಮೇಲೆ ನೀಲಿ ಬಣ್ಣದ ಮಚ್ಚೆ ಅಥವಾ ಬೇರೆ ದೇಹದ ಯಾವುದೇ ಭಾಗದಿಂದ ಬ್ಲೀಡಿಂಗ್ ಆಗೋದು, ಇದು ನೆಕ್ಸ್ಟ್ ಕಾಮನ್ ಸಿಂಪ್ಟಮ್. ಇದು ಯಾವುದೇ ಕಾಯಿಲೆಯಿಂದ ಬರಬಹುದು, ಆದ್ರೆ ಅದನ್ನ ಮೊದಲು ಬೇರೆ ಕಾಯಿಲೆಗಳನ್ನೆಲ್ಲ ರೂಲ್ ಔಟ್ ಮಾಡಿದ ನಂತರ ಕ್ಯಾನ್ಸರ್ ಅಂತ ಒಂದು ಲಾಸ್ಟ್ ಅದು ರೀಸನ್ ಅಂತ ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇದಾದ ನಂತರ ಕತ್ತಿನ ಜಾಗದಲ್ಲಿ ಅಥವಾ ಬೇರೆ ಜಾಗದಲ್ಲಿ ಊತ ಕಾಣಿಸ್ಕೊಂಡ್ರೆ ಅದು ಕೂಡ ಒನ್ ಆಫ್ ದಿ ಸಿಂಪ್ಟಮ್. ಅಥವಾ ಹೊಟ್ಟೆ ಊತ ಬರೋದು ಅಥವಾ ಮೂಳೆಯಲ್ಲಿ ಯಾವುದೇ ಜಾಗದಲ್ಲಿ ಊತ ಬರೋದು, ಇದು ಕೂಡ ಒಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಆಗುತ್ತೆ. ನಾನು ಹೇಳಿದೆ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ಚಿಲ್ಡ್ರನ್ ಇಸ್ ಬ್ರೈನ್ ಟ್ಯೂಮರ್ ಅಂತ. ಸೊ ಬ್ರೈನ್ ಟ್ಯೂಮರ್ ಇರ್ತಕ್ಕಂಥ ಮಕ್ಕಳು ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ, ಒಂದು ಪರ್ಸಿಸ್ಟೆಂಟ್ ಹೆಡೇಕ್, ಎಸ್ಪೆಷಲಿ ಇನ್ ದ ಮಾರ್ನಿಂಗ್ ಅವರ್ಸ್. ಬೆಳಗ್ಗೆ ಎದ್ದ ತಕ್ಷಣ ಮಗು ತಲೆನೋವು ಅಂತ ಹೇಳೋದು. ಜನರಲಿ ಮಕ್ಕಳು ಯಾವತ್ತೂ ತಲೆನೋವು ಅಂತ ಕಂಪ್ಲೇಂಟೇ ಮಾಡೋದಿಲ್ಲ. ಯಾವುದಾದ್ರೂ ಮಗು ತಲೆನೋವು ಅಂತ ಕಂಪ್ಲೇಂಟ್ ಮಾಡಿದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಬೇಕಾಗತ್ತೆ ಆಸ್ ಎ ಕ್ಲಿನಿಷಿಯನ್. ಇದ್ರ ಜೊತೆಗೆ ವಾಮಿಟಿಂಗ್ ಅಂಡ್ ದೆನ್ ಸ್ವಲ್ಪ ನಡೆಯೋದ್ರಲ್ಲಿ ಏನಾದ್ರು ಸ್ವಲ್ಪ ತೊಳ್ಳಾಡೋದು ಅಥವಾ ಕುಂಟೋದು ಅಥವಾ ಇದೆಲ್ಲ ಅದು ಬ್ರೈನ್ ಟ್ಯೂಮರ್ ಲಕ್ಷಣಗಳು ಮೇಡಮ್. ಇನ್ನೂ ಒಂದು ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಹೇಳ್ತೀವಿ ರೆಟಿನೋಬ್ಲಾಸ್ಟೋಮಾ ಅಂತ ಹೇಳ್ತೀವಿ. ಅದರಲ್ಲಿ ನಮ್ದು ಕರಿಗುಡ್ಡೆಯಲ್ಲಿ ಇದಿರತ್ತಲ್ವಾ, ಅಲ್ಲಿ ವೈಟ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಕೆಲವೊಂದು ಸಿಂಪ್ಟಮ್ಸ್ ನಾವು ಆಕ್ಚುಲಿ ರೂಟೀನ್ ವ್ಯಾಕ್ಸಿನೇಷನ್ ಟೈಮಲ್ಲಿ, ಸೊ ಯಾವಾಗ ಮಗು ಹುಟ್ಟಿದ ನಂತರ 1.5, 2.5, 3 ತಿಂಗಳಲ್ಲಿ ವ್ಯಾಕ್ಸಿನೇಷನ್ಗೆ ಅಂತ ಏನು ಹೋಗ್ತಾರೆ, ಅವಾಗ ನಾವು ಸ್ವಲ್ಪ ಗಮನಿಸಿದ್ರೆ ಇವನ್ನೆಲ್ಲ ಅದನ್ನು ಪಿಕ್ ಮಾಡ್ಕೊಳ್ಬಹುದು. ಡಾಕ್ಟರ್ ಸೌಮ್ಯ ಅವರೇ, ಕಾರಣಗಳು ಏನಾದರೂ ಇದೆಯಾ ಅಥವಾ ವಂಶ ಪಾರಂಪರ್ಯವಾಗಿ ತಂದೆ ತಾಯಿಯಿಂದ ಬರೋ ಅಂಥದ್ದು ಆ ಥರದ್ದೇನಾದರೂ ಇದೆಯಾ ಇದಕ್ಕೆ? ಯಾವುದೇ ತಂದೆ ತಾಯಿಗೆ ತಮ್ಮ ಮಕ್ಕಳು ಕ್ಯಾನ್ಸರ್ ಡಿಟೆಕ್ಟ್ ಆಗಿದೆ ಅಂತ ಹೇಳಿದಾಗ ನೆಕ್ಸ್ಟ್ ಕೇಳುವಂಥ ಕ್ವೆಶ್ಚನ್ ಯಾಕೆ, ನಾವೇನಾದ್ರು ತಪ್ಪು ಮಾಡಿದ್ವಾ, ನಾವು ಕೊಡೋ ಆಹಾರದಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ, ನಮ್ಮಿಂದ ಏನು ತಪ್ಪಾಗಿದೆ ನಮ್ಮ ಮಗು ಕ್ಯಾನ್ಸರ್ ಬಂದಿದೆ ಅಂತ. ಇದು ನಾವು ಕೇಳುವಂಥ ಸರ್ವೇ ಸಾಮಾನ್ಯವಾದಂತಹ ಎದುರಿಸುವಂತಹ ಪ್ರಶ್ನೆ. ಈಗ ದೊಡ್ಡವರಲ್ಲಿ ಹೇಳ್ತೀವಿ ಸ್ಮೋಕಿಂಗ್ ಮಾಡೋದ್ರಿಂದ ಲಂಗ್ ಕ್ಯಾನ್ಸರ್ ಬಂದಿದೆ, ಗುಟ್ಕಾ ಪಾನ್ ಅದೆಲ್ಲ ತಿನ್ನೋದ್ರಿಂದ ಬಾಯಿ ಗಂಟ್ಲಿನ ಕ್ಯಾನ್ಸರ್ ಬಂದಿದೆ, ಆಲ್ಕೋಹಾಲ್ ಸೇವನೆಯಿಂದ ಲಿವರ್ ಕ್ಯಾನ್ಸರ್ ಬಂದಿದೆ. ಅಟ್ಲೀಸ್ಟ್ ಇಂಥದೆಲ್ಲ ಕಾರಣಗಳು ದೊಡ್ಡವರೆಲ್ಲ ಐಡೆಂಟಿಫೈ ಮಾಡಿದ್ದೀವಿ. ಆದರೆ ಮಕ್ಕಳಲ್ಲಿ ಬರುವಂತಹ ಕ್ಯಾನ್ಸರ್, ಮೇಡಮ್ ಹೇಳ್ದಂಗೆ ಸಾಮಾನ್ಯವಾಗಿ ಬರುವಂತಹ ಕ್ಯಾನ್ಸರ್ ರಕ್ತದ ಕ್ಯಾನ್ಸರ್. ಈ ಕ್ಯಾನ್ಸರಿಗೆ ಇಂಥದ್ದೇ ನಿಖರವಾದ ಕಾರಣ ಅಂತ ಇರೋದಿಲ್ಲ. ಏನ್ರಿಂದ ಇದಾಗತ್ತೆ ಅಂತ ಹೇಳಿದ್ರೆ, ರಕ್ತದಲ್ಲಿರುವಂತಹ ಜೀನ್ಸ್, ಜೆನೆಟಿಕ್ ಮ್ಯೂಟೇಷನ್ಸ್, ಜೆನೆಟಿಕ್ ಅಬ್ರೇಷನ್ಸ್ ಅಂತ ಕರಿತೀವಿ. ಈ ಒಂದು ವ್ಯತ್ಯಾಸದಿಂದ ಆಗುವಂತಹ ತೊಂದರೆಯಿಂದ ರಕ್ತದ ಕ್ಯಾನ್ಸರ್ ಆಗುತ್ತೆ. 20% ಆಫ್ ದ ಕ್ಯಾನ್ಸರ್ ಅಲ್ಲಿ
ವಂಶ ಪಾರಂಪರ್ಯವಾಗಿ ಬರುವಂತಹ ಕೆಲವೊಂದು ಸಿಂಡ್ರೋಮ್ಸ್ ಅಥವಾ ಜೀನ್ಸ್ ಅಂತ ಏನ್ ಹೇಳ್ತೀವಿ, ಅದರಿಂದ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇದೆ. ಈಗ ಫ್ಯಾಮಿಲಿಯಲ್ಲಿ ತಾಯಿಯಲ್ಲಿ ಆ ಒಂದು ಜೀನ್ ಇತ್ತೋ, ತಂದೆಯಲ್ಲಿನೋ, ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಜ್ಜನಲ್ಲಿನೋ ಅಜ್ಜಿಯಲ್ಲಿನೋ, ಅಥವಾ ಅಮ್ಮನ ಅಕ್ಕ ತಂಗಿ, ಅಪ್ಪನ ಅಕ್ಕ ತಂಗಿ ತಮ್ಮ, ಈ ರೀತಿ ಯಾರೆಲ್ಲಾರು ಆ ಒಂದು ಡಿಫೆಕ್ಟಿವ್ ಜೀನ್ ಇದ್ರೆ ಅದಕ್ಕೆ ಪಾಸ್ ಆನ್ ಆಗಿ ಬರುವಂತಹ ಕ್ಯಾನ್ಸರ್ಗಳಿದೆ. ಬಟ್ ಅದು ತೀರಾ ವಿರಳ. ಹೆಚ್ಚಿನ ಮಕ್ಕಳ ಕ್ಯಾನ್ಸರ್ಗೆ ಇಂಥದ್ದೇ ನಿಖರವಾದ ಕಾರಣ ಅಂತ ಇರೋದಿಲ್ಲ. ಇದೆಲ್ಲ ಜೆನೆಟಿಕ್ ಅಬ್ರೇಷನ್ಸ್, ಜೆನೆಟಿಕ್ ಮ್ಯೂಟೇಷನ್ಸ್, ದೇಹದಲ್ಲಿ ಆಗುವಂತಹ ವ್ಯತ್ಯಾಸದಿಂದ ಆಗುವಂಥದ್ದು. ಮತ್ತೆ ಕೆಲವರು ಕೆರಿಯರ್ಸ್ ಆಗ್ತಾರೆ, ಅವರಿಗೆ ರೋಗದ ಲಕ್ಷಣಗಳು ಇರಲ್ಲ, ಅವರ ಮಕ್ಕಳಿಗೆ ಅದು ಪಾಸ್ ಆನ್ ಆದ್ರೆ ಅವರಿಗೆ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತಾನೂ ಹೇಳ್ತಾರೆ. ಹೌದು, ಅದನ್ನ ಕ್ಯಾರಿಯರ್ ಸ್ಟೇಟ್ ಅಂತ ಕರಿತೀವಿ. ಅದು ತಂದೆಯಲ್ಲೋ ತಾಯಿಯಲ್ಲೋ ಸೈಲೆಂಟ್ ಆಗಿರುತ್ತೆ ಆ ಮ್ಯೂಟೇಷನ್. ತಂದೆ ತಾಯಿ ಇಬ್ಬರಿಂದನೂ ಆ ಒಂದು ಜೀನ್ ಪಡೆದಾಗ ಮಗುವಲ್ಲಿ ಅದು ಕಾಣಿಸ್ಕೋಬಹುದು. ಇಲ್ಲ ಮಗುವಲ್ಲಿ ಆ ಒಂದು ಸಿಂಗಲ್ ಜೀನ್ ಬಂದಾವಾಗ ತಂದೆಯಲ್ಲಿ ಸಿಂಪ್ಟಮ್ಸ್ ಇಲ್ಲದೆ ಇದ್ದು ಮಗುವಲ್ಲಿ ಬರಬಹುದು. ಬಟ್ ಅದೇ ಹೇಳಿದ್ದು, ಈ ಎಲ್ಲ ವಿಷಯ ಬರೀ ತೀರಾ ಕಮ್ಮಿ ಪ್ರಮಾಣ ಕ್ಯಾನ್ಸರ್ ಅಲ್ಲಿ, ಮಕ್ಕಳಲ್ಲಿ ಬರುವಂತಹ ಕ್ಯಾನ್ಸರ್ ಅಲ್ಲಿ ತೀರಾ ಕಮ್ಮಿ ಪ್ರಮಾಣದಲ್ಲಿ ಈ ರೀತಿ ನೋಡ್ತೀವಿ. ಹೆಚ್ಚಿನದಕ್ಕೆ ಇಂಥದ್ದೇ ಕಾರಣ ಅಂತ ಇಲ್ಲ. ಹೇಗೆ ಪತ್ತೆ ಹಚ್ಚೋದು ಮಕ್ಕಳಲ್ಲಿ? ದೊಡ್ಡವರಲ್ಲಿ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಕರಿತೀವಿ. ಈಗ ಸರ್ವೈಕಲ್ ಕ್ಯಾನ್ಸರ್ಗೆ ಪ್ಯಾಪ್ಸ್ಮಿಯರ್ ಮಾಡುವಂಥದ್ದು, ಬ್ರೆಸ್ಟ್ ಕ್ಯಾನ್ಸರ್ಗೆ ಮ್ಯಾಮೋಗ್ರಾಮ್ ಮಾಡುವಂಥದ್ದು. ಆದ್ರೆ ಮಕ್ಕಳಲ್ಲಿ ಬರುವಂತಹ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಇರೋದಿಲ್ಲ. ಸೊ ಸಿಂಪ್ಟಮ್ಸ್ ಬರೋಕ್ಕಿಂತ ಮೊದಲು ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಪತ್ತೆ ಹಚ್ಚೋಕ್ ಸಾಧ್ಯ ಇಲ್ಲ. ಬಟ್ ಅರ್ಲಿ ಡಯಾಗ್ನೋಸಿಸ್ ಮಾಡಬಹುದು. ಈಗ ಮೇಡಮ್ ಹೇಳ್ದಂಗೆ ಕೆಲವೊಂದು ಸಿಂಪ್ಟಮ್ಸ್ ಗಳು ಒಟ್ಟಿಗೆ ಬಂದಾವಾಗ ನಮ್ ತಲೆಯಲ್ಲಿ ಕ್ಯಾನ್ಸರು ಒಂದು ಪಾಸಿಬಿಲಿಟಿ ಅಂತ ಇಟ್ಕೊಂಡಿದ್ರೆ ಆಗ ಬೇಗ ಪತ್ತೆ ಹಚ್ಚಬಹುದೇ ಹೊರತು ಸ್ಕ್ರೀನಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಒಂದ್ ಮಗು ಫೀವರ್, ಬೇಗ ಬೆಳ್ಸ್ಕೊಳ್ಳೋದು, ಜಾಯಿಂಟ್ ಪೇನ್, ಮೈ ಮೇಲೆ ಮಚ್ಚೆಗಳು, ನೀಲಿ ಅಥವಾ ಕೆಂಪು ಮಚ್ಚೆ, ಇದೆಲ್ಲ ಒಟ್ಟಿಗೆ ಬಂದಾಗ ಬೇಸಿಕ್ ರಕ್ತ ಪರೀಕ್ಷೆ ಮಾಡಿ ಪೀಡಿಯಾಟ್ರಿಷಿಯನ್ ಗುರ್ತ ಬೇಗ ಮಾಡಬಹುದು. ಪೀಡಿಯಾಟ್ರಿಷಿಯನ್ ಇಲ್ಲ, ನೀವು ಒಂದ್ಸರ್ತಿ ಕ್ಯಾನ್ಸರ್ ಆಸ್ಪತ್ರೆಗೆ ಭೇಟಿ ಕೊಡಿ ಅಂತ ಹೇಳಿದಾಗ ನೀವು ನಂತರ ಯಾವ್ಯಾವ ಟೆಸ್ಟ್ಗಳನ್ನ ಮಾಡ್ತೀರಾ? ಅದು ಒಂದೊಂದು ಕ್ಯಾನ್ಸರ್ಗೆ ಒಂದೊಂದು ರೀತಿಯಾದಂತಹ ಟೆಸ್ಟ್ ಇರುತ್ತೆ. ಈಗ ಮೋಸ್ಟ್ ಕಾಮನ್ ಬ್ಲಡ್ ಕ್ಯಾನ್ಸರ್ ಇರೋದ್ರಿಂದ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಪೀಡಿಯಾಟ್ರಿಷಿಯನ್ ಒಂದು CBC ಮಾಡಿ HB ಕಮ್ಮಿ ಆಗಿರೋದು, ಪ್ಲೇಟ್ಲೆಟ್ ಕಣ ಕಮ್ಮಿ ಆಗಿರೋದು, ಬಿಳಿ ರಕ್ತ ಕಣ ಒಂದೋ ಕಮ್ಮಿ ಇಲ್ಲ ಜಾಸ್ತಿ ಆಗಿರೋದು, ಇದನ್ನ ನೋಡಿ ಮತ್ತು ಮಗುದು ರೋಗ ಲಕ್ಷಣ ನೋಡಿ ಕ್ಯಾನ್ಸರ್ ಇದೆ ಅಂತ ಅನ್ಸಿ ನಮ್ಮಲ್ಲಿ ಕಳಿಸಿದಾಗ ನೆಕ್ಸ್ಟ್ ಸ್ಟೆಪ್ ನಾವು ಬೋನ್ ಮ್ಯಾರೋ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಬೋನ್ ಮ್ಯಾರೋ ಆಸ್ಪಿರೇಷನ್ ಅಂತ ಮಾಡ್ತೀವಿ. ಅಸ್ಥಿ ಮಜ್ಜೆ, ಅಲ್ಲೇ ರಕ್ತ ಉತ್ಪಾದನೆ ಆಗುವಂತದ್ದು. ಅಸ್ಥಿ ಮಜ್ಜೆಯಿಂದ ಸ್ವಲ್ಪ ರಕ್ತ ತೆಗೆದು ಅದನ್ನ ಲ್ಯಾಬಿಗೆ ಕಳಿಸ್ತೀವಿ. ಅಲ್ಲಿ ಕ್ಯಾನ್ಸರ್ ಕಣಗಳು ಎಷ್ಟು % ಇದೆ, ಯಾವ ರೀತಿ ಕ್ಯಾನ್ಸರ್ ಕಣಗಳಿದೆ, ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್, ಮಾಲಿಕ್ಯುಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಎಷ್ಟು ಅಗ್ರೆಸಿವ್ ಕ್ಯಾನ್ಸರ್ ಅಂತ ಅಲ್ಲಿ ಪತ್ತೆ ಹಚ್ಬೋದು. ಪತ್ತೆ ಹಚ್ಚಾದ್ಮೇಲೆ ಇವಾಗ ಟ್ರೀಟ್ಮೆಂಟ್ ಪಾರ್ಟಿಗೆ ಬಂದ್ರೆ ಡಾಕ್ಟರ್ ತರಂಗಿಣಿ ಅವರೇ, ನೀವು ಹೇಳಿ, ಈ ಲುಕೇಮಿಯಾ ಅದೇ ತುಂಬಾ ಕಾಮನ್ ಆಗಿ ಕಾಣಿಸೋದು ಅಂತ ಅಂದಾಗ ನಾವು ಅದ್ರ ಬಗ್ಗೆನೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋಣ. ಏನು ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ? ಮೋಸ್ಟ್ ಆಫ್ ದಿ ಲ್ಯುಕಿಮಿಯಾಸ್ ಅಥವಾ ಲ್ಯುಕಿಮಿಯಾಸ್ನ ನಾವು ಕಿಮೋಥೆರಪಿ ಒಂದೇ ಸಾಧನೆಯಿಂದ ಗುಣಪಡಿಸಬಹುದು ಮಕ್ಕಳನ್ನ. ಲ್ಯುಕಿಮಿಯಾದಲ್ಲೂ ಸಹ ಬೇರೆ ವಿಂಗಡಣೆ ಮಾಡಿದಾಗ ALL ಅಂತ ಇರುತ್ತೆ, AML ಅಂತ ಇರುತ್ತೆ. ಎಲ್ಲದನ್ನು ಎರಡನ್ನೂ ಕಿಮೋಥೆರಪಿ ಮೂಲಕ ಕಂಪ್ಲೀಟ್ ಆಗಿ ಗುಣಪಡಿಸಬಹುದು. ಮತ್ತೆ ಇದು ಸಾಂಕ್ರಾಮಿಕ ರೋಗನ ಹರಡತ್ತಾ? ಒಂದು ಮಗುವಿಂದ ಇನ್ನೊಂದು ಮಗುಗೆ ಅಥವಾ ಬೇರೆಯವರಿಗೆ, ಅವ್ರ ಮನೆಯಲ್ಲಿರೋರಿಗೆ ಹರಡತ್ತಾ? ಖಂಡಿತ ಇಲ್ಲ ಮೇಡಮ್. ಇದು ಕ್ಯಾನ್ಸರ್ ಒಂದು ಸಾಂಕ್ರಾಮಿಕ ರೋಗ ಅಲ್ಲ. ನಾವು ಆಕ್ಚುಲಿ ಮಕ್ಕಳನ್ನ ಕಿಮೋಥೆರಪಿ ನಡೆಯೋವಾಗ ಮಕ್ಕಳನ್ನ ಬೇರೆ ಮಕ್ಕಳಿಂದ ಅಥವಾ ಬೇರೆಯವರಿಂದ ದೂರ ಇಡ್ಲಿಕ್ಕೆ ಹೇಳಿರ್ತೀವಿ. ಅದಕ್ಕೆ ರೀಸನ್ ಏನು ಅಂದ್ರೆ, ಈ ಮಗುವಿಂದ ಬೇರೆ ಮಕ್ಕಳಿಗೆ ಯಾರಿಗೂ ಏನು ತೊಂದರೆ ಆಗೋದಿಲ್ಲ, ಆದ್ರೆ ಬೇರೆಯವರಿಂದ ಮಗುಗ್ ತೊಂದರೆ ಆಗತ್ತೆ. ಸೊ ಅದರಿಂದ ನಾವು ಈ ಮಗುನ ಐಸೋಲೇಟ್ ಮಾಡ್ಲಿಕ್ಕೆ ಹೇಳಿರ್ತೀವಿ, ಅಥವಾ ಎಸ್ಪೆಷಲಿ ಇಂಟೆನ್ಸಿವ್ ಕಿಮೋ ನಡೀತಾ ಇರ್ಬೇಕಾದ್ರೆ ಮಾತ್ರನೇ. ಸೊ ಕ್ರೌಡೆಡ್ ಪ್ಲೇಸ್ ಅಲ್ಲಿ ಕರ್ಕೊಂಡು ಹೋಗ್ಬೇಡಿ, ಮನೆಗೆ ತುಂಬಾ ವಿಸಿಟರ್ಸ್ ಬರೋದು ಅವಶ್ಯಕತೆ ಇಲ್ಲ ಅಂತ ಹೇಳಿರ್ತೀವಿ. ದಟ್ ಡಸಂಟ್ ಮೀನ್ ಈ ಮಗುವಿಂದ ಬೇರೆಯವ್ರಿಗೆ ಕ್ಯಾನ್ಸರ್ ಸ್ಪ್ರೆಡ್ ಆಗತ್ತೆ ಅಂತಲ್ಲ. ಈ ಮಗು ಅವ್ರ ಸಿಬ್ಲಿಂಗ್ಸ್ ಜೊತೆ ಕುತ್ಕೊಂಡು ಊಟ ಮಾಡ್ಬೋದು, ಆಟ ಆಡ್ಬಹುದು, ಅಥವಾ ಒಟ್ಟಿಗೆ ಮಲ್ಕೊಳ್ಬಹುದು. ಆದ್ರೆ ಕೆಲವೊಂದು ಫೇಸಸ್ ಆಫ್ ಟ್ರೀಟ್ಮೆಂಟ್ ಅಂತ ಇರುತ್ತೆ, ಅದರಲ್ಲಿ ಇಷ್ಟು ನಾವು ಮಿಂಗಲ್ ಆಗ್ಲಿಕ್ಕೆ ಬಿಡೋದಿಲ್ಲ. ಆದ್ರೆ ಒನ್ಸ್ ಇನಿಷಿಯಲ್ ಇಂಟೆನ್ಸಿವ್ ಫೇಸ್ ಮುಗಿದ್ಮೇಲೆ ಅವರು ಇದೆಲ್ಲದನ್ನ ಆಕ್ಟಿವಿಟೀಸ್ ಮಾಡ್ಬೋದು, ಶಾಲೆಗೆ ಸಹ ಹೋಗ್ಬೋದು. ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಲ್ಲಿ ಇರುವಾಗ ಆ ಮಗುಗೆ ನಿಶಕ್ತಿ ತುಂಬಾ ಇರುತ್ತೆ ಅಂತ ಅನ್ಕೊಳ್ತೀನಿ. ಆ ಟ್ರೀಟ್ಮೆಂಟ್ ತಡೆಯೋ ಶಕ್ತಿ ಇರುತ್ತಾ ಮಗುಗೆ? ಇದೊಂದು ಸಾಮಾನ್ಯ ಪ್ರಶ್ನೆ. ಪೇರೆಂಟ್ಸ್ಗೆ ಯಾವಾಗ ಕೌನ್ಸಿಲ್ ಮಾಡ್ತೀವಿ, ಮಗುಗೆ ಈ ತರ ಕಾಯಿಲೆ ಇದೆ, ಟ್ರೀಟ್ಮೆಂಟ್ ಬೇಕು ಅಂದ್ರೆ, ಸೊ ಎಲ್ಲರೂ ಗಾಬರಿ ಆಗೋದು, ನನ್ನ ಮಗು ಕಿಮೋಥೆರಪಿ ತಡ್ಕೊಳ್ಳುತ್ತಾ ಅಂತ. ಇನ್ಫ್ಯಾಕ್ಟ್ ಕಿಮೋಥೆರಪಿ ಸೇವ್ ದ ಚೈಲ್ಡ್ ಅಂತಂದ್ರೆ, ಕಿಮೋಥೆರಪಿ ಯೂಸ್ ಮಾಡೋದೇ ಕಾಯಿಲೆ ಗುಣ ಮಾಡೋದಕ್ಕೆ. ಈಗ ನೋಡಿ, ಫಾರ್ ಮಗುಗೆ ಯಾವುದೋ ಒಂದು ಸಿಂಪಲ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇದೆ, ಕೆಲವೊಂದು ಆಂಟಿಬಯೋಟಿಕ್ ಕೊಡ್ತೀವಿ ಮಗುಗೆ, ಅಥವಾ ಯಾರಿಗೂ ನಮಗೂ ಕೂಡ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಸ್ವಲ್ಪ ನಾಸಿಯಾ ಫೀಲ್ ಆಗುತ್ತೆ, ಕೆಲವೊಬ್ಬರಿಗೆ ಡಯರಿಯಾ ಆಗುತ್ತೆ. ಸೊ ಇದು ಸಿಂಪಲ್ ಕಾಯಿಲೆ ಟ್ರೀಟ್ ಮಾಡುವಾಗ ಸಿಂಪಲ್
ಮೆಡಿಸಿನ್ ಯೂಸ್ ಮಾಡಿದ್ರು ಸಹ ಇದು ಸಿಂಪಲ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಈಗ ಕ್ಯಾನ್ಸರ್ ಅನ್ನೋದು ಸಾಮಾನ್ಯ ಕಾಯಿಲೆಗಳಿಗೆ ಹೋಲಿಸಿದ್ರೆ 10-100 ಪಟ್ಟು ಸ್ಟ್ರಾಂಗ್ ಇರ್ತಕ್ಕಂಥ ಕಾಯಿಲೆ ಕ್ಯಾನ್ಸರ್. ಸೊ ಅದನ್ನ ಟ್ರೀಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಮೆಡಿಸಿನ್ಗೂ ಮೈನರ್ ಸೈಡ್ ಎಫೆಕ್ಟ್ಸ್ ಇರುತ್ತೆ ಖಂಡಿತ. ಆದ್ರೆ ಅದೆಲ್ಲ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲಿ ಅದು ಟೆಂಪರರಿ, ಹಾಗೂ ಅದನ್ನ ನಾವು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಅಂದ್ರೆ ಈಗ ಹೇಳ್ತಾರೆ ಕೂದಲು ಉದುರುತ್ತೆ ಅಥವಾ ಮಗು ಊಟ ಕಡಿಮೆ ಮಾಡುತ್ತೆ, ಬಾಯಿಲ್ ಹುಣ್ಣಾಗತ್ತೆ ಅಂತ. ಬಟ್ ಆದ್ರೆ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇರುತ್ತೆ. ಒಂದು ಟ್ರೀಟ್ಮೆಂಟ್ ಮುಗಿದ್ಮೇಲೆ ಇದೆಲ್ಲದನ್ನು ಅಂದ್ರೆ ಈಗ ನೋಡಿದೀನಿ ಮಕ್ಕಳಿಗೆ ಕೂದಲು ಉದ್ರೋದು ಓನ್ಲಿ ಡ್ಯೂರಿಂಗ್ ಕಿಮೋಥೆರಪಿ ಸ್ಟಾಪ್ ಮಾಡಿದ ನಂತರ ನಾರ್ಮಲ್ ಆಗಿ ಅವ್ರ ಮಗುದ್ ಏನ್ ಪೊಟೆನ್ಷಿಯಲ್ ಇರುತ್ತೆ ಹೇರ್ ಗ್ರೋತ್ ಅದೆಲ್ಲ ವಾಪಸ್ ಬರುತ್ತೆ. ಅಂದ್ರೆ ಆ ಸಮಯದಲ್ಲಿ ಮಾತ್ರ ಈ ಕಿಮೋ ಎಷ್ಟು ದಿನ ತಗೊಳ್ತಿದೆ ಮಗು ಅಷ್ಟು ಸಮಯ ಮಾತ್ರ ಅವ್ರ ಸ್ಕೂಲಿಗೆ ರಜೆ ಹಾಕಿದ್ರೆ ಸಾಕು, ಬೇರೆ ಸಮಯದಲ್ಲೆಲ್ಲ ಸ್ಕೂಲಿಗೆ ಹೋಗ್ಬೋದು ಅಂತ. ಹೌದು ಮೇಡಮ್, ಅವಾಗಲೇ ಮಾತಾಡ್ತಾ ಇದ್ವಿ ನಾವು ಲುಕೀಮಿಯಾ ಬಗ್ಗೆ. ಸೊ ಇನ್ನೊಂದು ಪಾಯಿಂಟ್ ಏನಂದ್ರೆ ಲುಕೀಮಿಯಾ ಟ್ರೀಟ್ಮೆಂಟ್ 2.5 ವರ್ಷದವರೆಗೂ ನಡೆಯುತ್ತೆ. ಆದರೆ ಮಗುಗೆ ನಾವು ಫಸ್ಟ್ 6 to 7 ಮಂತ್ ಏನಂತ ಹೇಳ್ತೀವಿ, ಇಂಟೆನ್ಸಿವ್ ಫೇಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಆ ಟೈಮಲ್ಲಿ ಮಾತ್ರನೇ ಮಗು ಶಾಲೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಒನ್ಸ್ ಇಂಟೆನ್ಸಿವ್ ಫೇಸ್ ಮುಗಿದ ನಂತರ ಮೇಂಟೆನೆನ್ಸ್ ಫೇಸ್ ಅಂತ ಇರುತ್ತೆ. ಆ ಸಂದರ್ಭದಲ್ಲಿ ಮಗು ಸ್ಕೂಲ್ಗೆ ಹೋಗ್ಬೋದು, ಬೇರೆ ಮಕ್ಕಳ ಜೊತೆ ಬೆರಿಬೋದು, ಮಗುದು ಏನು ದೈನಂದಿನ ಆಕ್ಟಿವಿಟೀಸ್ ಏನಿರುತ್ತೆ ಅದನ್ನೆಲ್ಲದನ್ನು ಮಾಡ್ಬೋದು. ಡಾಕ್ಟರ್ ಸೌಮ್ಯ ಅವರೇ, ನೀವು ಹೇಳಿ ಪೇರೆಂಟ್ಸು ಎಷ್ಟು ಮಾನಸಿಕವಾಗಿ ದೃಢವಾಗಿರ್ಬೇಕಾಗತ್ತೆ. ಯಾಕೆಂದ್ರೆ ಮಗುಗೆ ಏನೂ ಗೊತ್ತಿಲ್ಲದ ಸಮಯದಲ್ಲಿ ಪೇರೆಂಟ್ಸೇ ಅವರು ಧೃತಿಗೆ ಎಟ್ಟುಬಿಟ್ರೆ ಮಗುನ ಯಾರು ನೋಡ್ತಾರೆ ಅನ್ನೋ ಥರ. ಈ ಮಕ್ಕಳಲ್ಲಿ ಬರುವಂತಹ ಕ್ಯಾನ್ಸರಲ್ಲಿ ಇದೇ ಒಂದು ಮೇನ್ ಪೇರೆಂಟ್ಸ್ ಪ್ಲೇ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಇದು ಒಂದು ಡಿಫ್ರೆನ್ಸ್ ದೊಡ್ಡವರಲ್ಲಿ ಬರೋ ಕ್ಯಾನ್ಸರ್ಗೂ ಮಕ್ಕಳಲ್ಲಿ ಬರೋ ಕ್ಯಾನ್ಸರ್ಗೂ. ಮಕ್ಕಳು ಅಂದರೆ ನಾನು ಇವಾಗ ಒಂದು 5-15 ವರ್ಷ ಅಂತ ಅನ್ಕೊಳ್ತೀನಿ. ಯೂಶಲಿ ನಾವು ಪೀಡಿಯಾಟ್ರಿಕ್ ಆಂಕಾಲಜಿಸ್ಟ್ 0 to 18 years ಟ್ರೀಟ್ ಮಾಡ್ತೀವಿ. ಬಟ್ ಹೆಚ್ಚಿನ ಜನ ಮಕ್ಕಳು ಈ ಏಜ್ ಗ್ರೂಪಲ್ಲಿ ಬರ್ತಾರೆ. ಈಗ ದೊಡ್ಡವ್ರ ಕ್ಯಾನ್ಸರ್ ಟ್ರೀಟ್ ಮಾಡ್ಬೇಕಾದ್ರೆ ಅವರೇ ಮಾನಸಿಕ ಖಿನ್ನತೆಗೆ ಒಳಗಾಗ್ಬಿಟ್ಟಿರ್ತಾರೆ. ಆದ್ರೆ ಮಕ್ಳು ನಾವ್ ನೋಡ್ತೀವಲ್ಲ, ಮಕ್ಳುಗಳು ಆರಾಮಾಗೇ ಇರ್ತಾರೆ. ಟ್ರೀಟ್ಮೆಂಟ್ ಒಂದ್ ಕೈಯಲ್ಲಿ ತಗೋತಿರ್ತಾರೆ, ಇನ್ನೊಂದ್ ಕೈಯಲ್ಲಿ ಫೋನ್ ಇಟ್ಕೊಂಡು ಆಟ ಆಡ್ತಾರೆ. ಟ್ರೀಟ್ಮೆಂಟ್ ಮುಗಿದ ತಕ್ಷಣ ಜಂಪ್ ಮಾಡೋದು, ಆಟ ಆಡೋದು, ಕುಣಿಯೋದು, ಮಕ್ಳು ಆರಾಮಾಗಿರ್ತಾರೆ. ಬಟ್ ಪೇರೆಂಟ್ಸ್ ಆಂಗ್ಸೈಟಿ ಇಸ್ ಬಿಗ್ಗೆಸ್ಟ್ ಥಿಂಗ್ ಟು ಹ್ಯಾಂಡಲ್ ವೆನ್ ಇಟ್ ಕಮ್ಸ್ ಟು ಚೈಲ್ಡ್ಹುಡ್ ಕ್ಯಾನ್ಸರ್. ಎಷ್ಟೇ ಸಮಾಧಾನ ಮಾಡಿ ಎಷ್ಟೇ ಇದ್ ಮಾಡಿದ್ರು ಅವ್ರ ಆಂಗ್ಸೈಟಿನ ಕಮ್ಮಿ ಮಾಡೋದು ಇಸ್ ಅ ಬಿಗ್ ಚಾಲೆಂಜ್. ಬಟ್ ಇವೆನ್ಚುಲಿ ವಿತ್ ದ ಕೋರ್ಸ್ ಆಫ್ ಟ್ರೀಟ್ಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಕೌನ್ಸಿಲಿಂಗ್ ಮಾಡಿರ್ತೀವಿ ಅಂಡ್ ಪ್ರತಿಯೊಂದು ಹಂತದಲ್ಲೂ ಕೌನ್ಸಿಲಿಂಗ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಡಾಕ್ಟರ್ ಜೊತೆಗೆ ಸೈಕೋ ಆಂಕಾಲಜಿಸ್ಟ್ ನ ಇಟ್ಕೊಂಡಿರ್ತೀವಿ, ಚೈಲ್ಡ್ ಸೈಕಾಲಜಿಸ್ಟ್ ನ ಇಟ್ಕೊಂಡಿರ್ತೀವಿ. ಸೊ ಪ್ರತಿ ಒಂದು ಫೇಸ್ ಆಫ್ ಟ್ರೀಟ್ಮೆಂಟ್ ಅಲ್ಲೂ ಇಟ್ ರಿಕ್ವೈರ್ಸ್ ಕೌನ್ಸಿಲಿಂಗ್. ಮತ್ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಒನ್ಸ್ ಆ ಇಂಟೆನ್ಸಿವ್ ಫೇಸ್ ಅಥವಾ 1 ತಿಂಗಳು 2 ತಿಂಗಳು ಹೋದ್ಮೇಲೆ ದೇ ಗೆಟ್ ಅಡ್ಜಸ್ಟೆಡ್. ಮೊದಲಿರುವಂತಹ ಆಂಗ್ಸೈಟಿ ಗ್ರಾಜುವಲಿ ಕಮ್ಮಿ ಆಗುತ್ತೆ. ಒನ್ಸ್ ದೇ ಗೆಟ್ ಟು ನೋ ದೇರ್ ಚೈಲ್ಡ್ ಇಸ್ ರೆಸ್ಪಾಂಡಿಂಗ್ ಟು ಟ್ರೀಟ್ಮೆಂಟ್. ಬ್ಲಡ್ ಪರೀಕ್ಷೆಲಾಗ್ಲಿ ಅಥವಾ ಮಗುದ ಜ್ವರ ಕಮ್ಮಿ ಆಗೋದು, ಮಗುದ ಸುಸ್ತು ಕಮ್ಮಿ ಆಗೋದು, ಮಗುದ ರಕ್ತ ಕಣಗಳು ಹಂಗೆ ನಾವೇನು ಹೊರಗಡೆ ಬ್ಲಡ್ ಕೊಡದೇ ಇದ್ರೂನು ಮೇಂಟೈನ್ ಆಗಕ್ ಶುರು ಆಗತ್ತಲ್ವಾ. ಆವಾಗ ಎಲ್ಲೋ ಒಂದ್ ಕಡೆ ಮಾಡೋ ಟೆಸ್ಟ್ ಗಳಲ್ಲಿ ನಿಮ್ಮ ಆವರೇಜ್ ಏನಿರುತ್ತೆ ಅದಕ್ಕೆ ಬರ್ತಾ ಇದೆ ಅನ್ನುವಾಗ ಅವರು ಒಂದ್ ಸ್ವಲ್ಪ ಸಮಾಧಾನ ಆಗ್ತಾರೆ. ಈ ಒಂದು ನಿಟ್ಟಿನಲ್ಲಿ ಹಾಸ್ಪಿಟಲ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಸೈಕಾಲಜಿಸ್ಟ್ ಆಗಿರ್ಬೋದು, ಇವ್ರ ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈಗ ಮನೆಯಲ್ಲಿ ಅಜ್ಜ ಅಜ್ಜಿನೋ ಅಥವಾ ಆ ಮಗು ತಾಯಿದ ಅಕ್ಕ ತಂಗಿನೋ ಅವ್ರ ಸಪೋರ್ಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಬಟ್ ಹೆಚ್ಚಿನ ಸಲ ಏನಾಗುತ್ತೆ, ಅವ್ರ ಮಿಸ್ಕನ್ಸೆಪ್ಷನ್ಸ್, ಅವ್ರು ಇನ್ನೇನೋ ಹೇಳಿ ಇವ್ರು ತಪ್ಪು ಕಲ್ಪನೆ ಮಾಡ್ಕೊಳ್ಳೋದೇ ಜಾಸ್ತಿ ಆಗೋಗುತ್ತೆ. ಸೊ ಅವ್ರ ಕಡೆಯಿಂದ ಸರಿಯಾದ ತಿಳುವಳಿಕೆ ಬರಬೇಕು, ಡಾಕ್ಟರ್ಸ್ ಕಡೆಯಿಂದ ಸರಿಯಾದ ತಿಳುವಳಿಕೆ ಬರಬೇಕು. ಅಂಡ್ ವಿ ಆಲ್ಸೋ ಟೆಲ್, ನಾವು ಹೇಳಿದ್ ಬಿಟ್ಟು ನಿಮ್ಗೆ ಏನಾದ್ರು ಹೆಚ್ಚಿಗೆ ತಿಳ್ಕೋಬೇಕು ಅಂದ್ರೆ ದರ್ ಇಸ್ ಲಾಟ್ ಆಫ್ ಮೆಟೀರಿಯಲ್ಸ್ ಅವೈಲೇಬಲ್ ಆನ್ ಇಂಟರ್ನೆಟ್. ಕರೆಕ್ಟ್ ಆದ ಸೋರ್ಸ್ ಇಂದ ಇಂಟರ್ನೆಟ್, ಪೇಪರ್ಸ್, ಬುಕ್ಸ್ ಎಲ್ಲ ಇದೆ, ಯು ಕ್ಯಾನ್ ಫೈಂಡ್ ಔಟ್. ಇದು ಒಂದು. ಇನ್ನೊಂದು ನಾವು ಹೆಚ್ಚಿನ ಸಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಹೊಸದಾಗಿ ಕ್ಯಾನ್ಸರ್ ಡಯಾಗ್ನೋಸ್ ಆಗಿರೋ ಮಗು ತಂದೆ ತಾಯಿನ ಆಲ್ರೆಡಿ ಟ್ರೀಟ್ಮೆಂಟ್ ತಗೊಳ್ತಾ ಇರೋ ತಂದೆ ತಾಯಿ ಅಥವಾ ಟ್ರೀಟ್ಮೆಂಟ್ ಮುಗಿಸಿರುವಂತಹ ಮಗುದು ತಂದೆ ತಾಯಿ ಅವ್ರ ಜೊತೆಗೆ ಮಾತಾಡಕ್ ಬಿಡ್ತೀವಿ. ಹೆಚ್ಚಿನ ಸಲ ನಾವು ಅವ್ರಿಗೆ ಹೇಳಿ ಅರ್ಥ ಮಾಡಿಸೋದ್ಕಿಂತ ಆ ತಂದೆ ತಾಯಿ ಇವ್ರಿಗೆ ಹೇಳ್ದವಾಗ ಅವ್ರಿಗೆ ನಮ್ಗಿಂತ ಜಾಸ್ತಿ ಅರ್ಥ ಆಗತ್ತೆ. ಅಂಡ್ ಎಲ್ಲೋ ಒಂದ್ ಕಡೆ ಸಮಾಧಾನ ಆಗತ್ತೆ. ಓಕೆ, ನಾವ್ ಒಬ್ರೇ ಅಲ್ಲ ಈ ಒಂದು ಯುದ್ಧದಲ್ಲಿ, ನಮ್ ಜೊತೆ ಇನ್ನ ಸುಮಾರಷ್ಟು ಜನ ತಂದೆ ತಾಯಿಯಂದ್ರಿದ್ದಾರೆ. ಸೊ ತಾಳ್ಮೆ ಅನ್ನೋದು ಇರ್ಬೇಕು. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗ್ಬೋದು ಅನ್ನೋ ನಂಬಿಕೆ ಇವೆನ್ಚುಲಿ ಬರುತ್ತೆ. ದಟ್ ಇಸ್ ಕಾಲ್ಡ್ ಒಂಥರ ಸೆಲ್ಫ್ ಹೆಲ್ಪ್ ಕೋಆಪರೇಟಿವ್ ಗ್ರೂಪ್ಸ್ ಅಂತ ನಾವ್ ಏನ್ ಕರಿತೀವಿ. ದಟ್ ಆಲ್ಸೋ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಮೊದಲ ಹಂತಗಳಲ್ಲೇ ಗುರುತಿಸಿದ್ರೆ ನಾವು ಈ ಕ್ಯಾನ್ಸರ್ನ, ಈ ಯಾವುದೇ ಕ್ಯಾನ್ಸರ್ ಆಗಿರ್ಬೋದು, ಗುರುತಿಸಿದ್ರೆ ಗುಣವಾಗತ್ತಾ ಮಕ್ಕಳಲ್ಲೇ, ಅಥವಾ ಅವರು ವಯಸ್ಕರಾಗೋ ಹೊತ್ತಿಗೆ ಇನ್ನೊಂದ್ಸರ್ತಿ ಬರೋ ಚಾನ್ಸಸ್ ಇದೆಯಾ? ಈಗ ನಾನು ಆಗ್ಲೇ ಹೇಳ್ದಂಗೆ ಮಕ್ಕಳು ಕ್ಯಾನ್ಸರ್ ಅಲ್ಲಿ ಸ್ಕ್ರೀನಿಂಗ್ ಅಂತಿಲ್ಲ. ಅಂದ್ರೆ ಸೈನ್ಸ್ ಸಿಂಪ್ಟಮ್ಸ್ ಬರೋಕ್ಕಿಂತ ಮೊದಲು ಕಂಡು ಹಿಡಿಯೋಕ್ ಸಾಧ್ಯ ಇಲ್ಲ. ನಮ್ದು ಫಸ್ಟ್ ಸ್ಟೆಪ್ ಯಾವಾಗ ಕಂಡು ಹಿಡಿಬಹುದು, ಮಗುಗೆ ಸಿಂಪ್ಟಮ್ಸ್ ಶುರುವಾದ ತಕ್ಷಣ ಕಂಡು ಹಿಡಿದ್ರೆ ಚಾನ್ಸಸ್ ಆಫ್ ಕ್ಯೂರ್ ಇಸ್ ವೆರಿ ಗುಡ್. ಮೋಸ್ಟ್ ಕಾಮನ್ ಕ್ಯಾನ್ಸರ್ ಲುಕೀಮಿಯಾ 80% ಅಷ್ಟು ಮಕ್ಕಳು ಗುಣ ಆಗ್ತಾರೆ. ಬಟ್ ಕ್ಯಾನ್ಸರ್ ಅಂದ್ರೆ ಎಲ್ಲೋ ಒಂದ್ ಕಡೆ ಮತ್ತೆ ವಾಪಸ್ ಬರುತ್ತಾ ಅನ್ನೋ ಕ್ವೆಶ್ಚನ್
ಪೇರೆಂಟ್ಸಿಗೆ ಹೆಂಗಿದೆಯೋ ಡಾಕ್ಟರ್ಸ್ ತಲೆಯಲ್ಲೂ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ನಿಮಿಷನೂ ಇರುತ್ತೆ. ಸೊ ಆ ರೀತಿ ಬರಬಾರ್ದು, ಮತ್ತೆ ಕಾಯಿಲೆ ವಾಪಸ್ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿನೇ ಪ್ರೊಲಾಂಗ್ಡ್ ಟ್ರೀಟ್ಮೆಂಟ್, ಒಂದು ಇಂಟೆನ್ಸಿವ್ ಫೇಸ್ ಫಾಲೋಡ್ ಬೈ ಮೇಂಟೆನೆನ್ಸ್ ಫೇಸ್. ಈಗ ಮೇಡಮ್ ಹೇಳ್ದಂಗೆ ಒಂದು ALL ಕಾಯಿಲೆಗೆ 2.5 ವರ್ಷ ಟ್ರೀಟ್ಮೆಂಟ್, 6-7 ತಿಂಗಳು ಇಂಜೆಕ್ಷನ್, ಆಮೇಲೆ 2 ವರ್ಷ ಮಾತ್ರೆ. ಬರಬಾರ್ದು ಅನ್ನೋ ನಿಟ್ಟಿನಲ್ಲಿನೇ ಅಷ್ಟು ಪ್ರೊಲಾಂಗ್ಡ್ ಟ್ರೀಟ್ಮೆಂಟ್ ಕೊಡೋದು. ಟ್ರೀಟ್ಮೆಂಟ್ ಮುಗಿದ್ಮೇಲೆ ಫಾಲೋ ಅಪ್ ಅಲ್ಲಿ ಇಟ್ಕೊಳ್ತೀವಿ, ಪ್ರತಿ ತಿಂಗಳು ಬರೋದು, ನಂತರದ ದಿನಗಳಲ್ಲಿ 3 ತಿಂಗಳಿಗೆ ಒಂದ್ಸಲ ಬರೋದು. ಸೊ ಆ ಫಾಲೋ ಅಪ್ ಅಲ್ಲಿ ಇಟ್ಕೊಂಡಾಗ ಅಕಸ್ಮಾತ್ ನಾವು ಮಾಡುವಂತಹ ಟೆಸ್ಟ್ ಅಲ್ಲಿ ವಾಪಸ್ ಬಂದಿದೆ ಅಂತ ನಮ್ಗೇನಾದ್ರು ಅನ್ಸಿದ್ರೆ ಮತ್ತೆ ಇನ್ನೊಂದ್ಸಲ ಟ್ರೀಟ್ಮೆಂಟ್, ಸೆಕೆಂಡ್ ಲೈನ್ ಟ್ರೀಟ್ಮೆಂಟ್ ಅಂತ ಏನ್ ಕರಿತೀವಿ ಅದನ್ನ ಕೊಡ್ಬೋದು. ಸೊ ಟ್ರೀಟ್ಮೆಂಟ್ ಜೊತೆಗೆ ಫಾಲೋ ಅಪ್ ಆಲ್ಸೋ ಬಿಕಮ್ಸ್ ನೆಸೆಸರಿ. ಡಾಕ್ಟರ್ ಸೌಮ್ಯ ಅವರೇ ಹೇಳಿ, ಪೋಷಕರು ಎಷ್ಟು ಧೈರ್ಯವಾಗಿರಬೇಕು ಅಂತ ನೀವು ಹೇಳಿದ್ರಿ. ಮತ್ತೆ ಟ್ರೀಟ್ಮೆಂಟು ತುಂಬ ಲಾಂಗ್ ಆಗೋದ್ರಿಂದನೂ ಅವರು ಅದನ್ನು ಅಡ್ಜಸ್ಟ್ ಆಗ್ತಾರೆ. ನೀವು ಅದಕ್ಕೆಲ್ಲ ಆಪ್ತ ಸಲಹೆಗಾರರ ಹತ್ರ ಎಲ್ಲ ಮಾತಾಡಿಸ್ತೀರಿ, ಮತ್ತೆ ಗುಣವಾಗ್ತಾ ಇರೋ ಮಕ್ಕಳ ಹತ್ರ, ಅವರ ಪೇರೆಂಟ್ಸ್ ಹತ್ರನೂ ಮಾತಾಡಿಸ್ತೀರಿ ಅಂತ. ಸಮಾಜದ ಪಾತ್ರ ಏನು? ಪೋಷಕರ ಪಾತ್ರ ಎಷ್ಟು ಮುಖ್ಯ ಆಗುತ್ತೋ ಸಮಾಜದ್ದು ಪಾತ್ರನೂ ಅಷ್ಟೇ ಮುಖ್ಯ ಆಗುತ್ತೆ. ಈ NGOsಗಳ ಸಪೋರ್ಟ್ ಇಲ್ಲದೆ ಈ ಥರ ಚೈಲ್ಡ್ಹುಡ್ ಕ್ಯಾನ್ಸರ್ಸ್ನೆಲ್ಲ ಟ್ರೀಟ್ ಮಾಡೋದಾಗ್ಲಿ, ಲಾಂಗ್ ಟರ್ಮ್ ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಇಟ್ಕೊಳ್ಳೋದಾಗ್ಲಿ ತುಂಬ ಕಷ್ಟ ಆಗುತ್ತೆ. ಈಗ ಮೈಸೂರಲ್ಲೇ ನೋಡಿ, ಲಯನ್ಸ್ ಕ್ಲಬ್ ಅವರು ಇತ್ತೀಚೆಗೆ ಒಂದು ಪ್ರಾಜೆಕ್ಟ್ನ ಲಾಂಚ್ ಮಾಡಿದ್ದಾರೆ. ಈ ಪ್ರಾಜೆಕ್ಟಲ್ಲಿ ಕೀಮೋಪೋರ್ಟ್ ಅನ್ನೋ ಡಿವೈಸ್ನ ಮಕ್ಕಳಿಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಪ್ಲಸ್ ಅದನ್ನ ಅಳವಡಿಸೋದಕ್ಕೆ ಬೇಕಾದಂತಹ ಚಾರ್ಜಸ್ ಸಹ ಅವ್ರ ಕಡೆಯಿಂದನೇ ಕೊಡ್ತಾ ಇದ್ದಾರೆ. ಇದನ್ನ ಅವರು ನಿರಂತರವಾಗಿ ಮಾಡ್ಕೊಂಡು ಬರುವಂತಹ ಯೋಜನೆನೂ ಇದೆ ಅವರಲ್ಲಿ. ಇದೇನಕ್ಕೆ ಬೇಕು ಅಂತ ಹೇಳಿದ್ರೆ, ದೊಡ್ಡವರಲ್ಲಿ ಕೀಮೋಥೆರಪಿ ಕೊಡೋದು ಈಸಿ, ಅವರಲ್ಲಿ ನರಗಳೆಲ್ಲ ಸ್ವಲ್ಪ ದಪ್ಪ ಇರುತ್ತೆ, ಕೊಡೋದು ಈಸಿ. ಆದ್ರೆ ಮಕ್ಕಳಲ್ಲಿ ನರಗಳು ವಿರಳವಾಗಿರುತ್ತೆ ಮತ್ತು ತುಂಬಾ ತಿನ್ನಿರುತ್ತೆ. ಹಾಗೂ ನಾವು 6-7 ತಿಂಗಳ ಕಾಲ ಪದೇ ಪದೇ ಇಂಜೆಕ್ಷನ್ಸ್ ಕೊಡ್ತಾ ಇರಬೇಕಾದ ಕಾರಣ ಕೀಮೋಪೋರ್ಟ್ ಅನ್ನೋ ಒಂದು ಡಿವೈಸ್ ನ ನಾವು ಸ್ಮಾಲ್ ಸರ್ಜರಿ ಮಾಡಿ ದೇಹದಲ್ಲಿ ಅಳವಡಿಸ್ತೀವಿ. ಆ ಡಿವೈಸ್ ಮೂಲಕನೇ ಎಲ್ಲ ಇಂಜೆಕ್ಷನ್ಸ್ ನ ಕೊಡ್ಬೋದು, ಕೀಮೋ ಇಂಜೆಕ್ಷನ್ಸ್ ನ ಕೊಡ್ಬೋದು. ಮತ್ತೆ ಪದೇ ಪದೇ ನಾವು ರಕ್ತ ತೆಗಿತಾ ಇರಬೇಕಾಗತ್ತೆ ಟೆಸ್ಟ್ ಗಳಿಗೆ, ಅದು ಥ್ರೂ ದಟ್ ಡಿವೈಸ್ ತೆಗಿಬಹುದು. ಸೊ ಈ ಕೀಮೋಪೋರ್ಟ್ ಅನ್ನೋದು ಮಕ್ಕಳ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಈ ವಿಷಯವಾಗಿ ಡಾಕ್ಟರ್ SN ಮೋತಿ ಸರ್ ಹಾಗೂ ಮಿಸಸ್ ಮೀರು ಮೆಹ್ತಾ ಅವರಿಗೆ ಎಲ್ಲಾ ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಡಾಕ್ಟರ್ ತರಂಗಿಣಿ ಅವರೇ, ಈ ವರ್ಷದ ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನದ ಥೀಮ್ ಏನಾದರೂ ಇದೆಯಾ, ಸಂದೇಶ ಏನಾದರೂ ಇದೆಯಾ? ಆಕ್ಚುಲಿ ಮೇಡಮ್, ಇಟ್ ವಾಸ್ ಅ ಕ್ಯಾಂಪೇನ್, ಅಂದ್ರೆ 3 year ಕ್ಯಾಂಪೇನ್ ಅಂತ ಇತ್ತು. ಅದು 2024 ಶುರುವಾಯಿತು. ಇದು 3rd yearದು ಕ್ಯಾಂಪೇನ್ ನಡೀತಾ ಇದೆ. ಸೊ ಅದೇನಂದ್ರೆ ಡೆಮಾನ್ಸ್ಟ್ರೇಟಿಂಗ್ ಇಂಪ್ಯಾಕ್ಟ್ ಫ್ರಮ್ ಚಾಲೆಂಜಸ್ ಟು ಚೇಂಜ್. ಮೊದಲನೇ ವರ್ಷ ಏನ್ ಮಾಡಿದ್ವಿ 2024 ಮಕ್ಕಳ ಕ್ಯಾನ್ಸರ್ ಕುರಿತಾಗಿರ್ತಕ್ಕಂಥ ಚಾಲೆಂಜಸ್ ಅಂದ್ರೆ ಏನ್ ಸವಾಲ್ಗಳಿದ್ವು ಅಂತ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೆಕೆಂಡ್ ಇಯರ್ ಆ ಚಾಲೆಂಜಸ್ಗೆ ಆಕ್ಷನ್ಸ್ ಏನ್ ಮಾಡ್ಬೋದು, ಹೇಗೆ, ಫಾರ್ ಎಕ್ಸಾಂಪಲ್ ಮಕ್ಕಳಲ್ಲಿ ಕ್ಯಾನ್ಸರ್ ಪತ್ತೆ ಹಚ್ಚೋಕೆ ಡಿಲೇ ಆಗ್ತಾ ಇದೆ, ಸೊ ಅದನ್ನ ಹೇಗೆ ನಾವು ಅದನ್ನ ಟೈಮ್ ಡ್ಯೂರೇಷನ್, ಯಾಕಂದ್ರೆ ಆಲ್ರೆಡಿ ದರ್ ಇಸ್ ಅನ್ ಎಸ್ಟಾಬ್ಲಿಷ್ಡ್ ರೋಲ್ ಇದೆ ಮೇಡಮ್. ಅಂದ್ರೆ ಅರ್ಲಿ ಡಯಾಗ್ನೋಸ್ ಮಾಡಿದ್ರೆ ಕ್ಯಾನ್ಸರ್ನ, ಅರ್ಲಿ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಅವರು ಗುಣ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದರಿಂದ ಹೇಗೆ ಬೇರೆ ಬೇರೆ ವಿಧಗಳನ್ನ ಕಂಡುಕೊಂಡು ಹೇಗೆ ಕ್ಯಾನ್ಸರ್ನ ಬೇಗ ಪತ್ತೆ ಹಚ್ಚೋದು ಅಂತ. ಸೊ ಇವೆಲ್ಲ ಚಾಲೆಂಜಸ್. ಸೊ ನೆಕ್ಸ್ಟ್ ಚಾಲೆಂಜ್ ವಾಸ್ ಲೈಕ್ ಹೇಗೆ ಎಲ್ಲಾ ಕಡೆನೂ ಡೆಡಿಕೇಟೆಡ್ ಪೀಡಿಯಾಟ್ರಿಕ್ ಆಂಕಾಲಜಿಸ್ಟ್ ಇರ್ಲಿಲ್ಲ ಮೊದಲು. ಸೊ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅವೈಲಬಲ್ ಇದ್ದಾರೆ. ಇದರಿಂದ ಮಕ್ಕಳಿಗೆ ಅಂದ್ರೆ ಕಾಯಿಲೆ ಸ್ಪೆಸಿಫಿಕ್ ಆಗಿ ಅಥವಾ ಏಜ್ ಸ್ಪೆಸಿಫಿಕ್ ಆಗಿ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದು ಸಿಗ್ತಾ ಇದೆ. ಸೊ ಅದು ದಟ್ ವಾಸ್ ಅನ್ ಆಕ್ಷನ್. ಇನ್ನೊಂದು ಏನು ಅಂತಂದ್ರೆ ಎಕ್ಸ್ಪೆನ್ಸಿವ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ವಾಸ್ ಎಕ್ಸ್ಪೆನ್ಸಿವ್, ಅದನ್ನ ಹೇಗೆ ಕಡಿಮೆ ಮಾಡಬಹುದು. ಸೊ ಈಗ ಗೌರ್ಮೆಂಟ್ ಕಡೆಯಿಂದ ಎಷ್ಟೊಂದು ಸ್ಕೀಮ್ಸ್ ಇದೆ. ಸೊ ಹಾಗೂ ಈಗ ಕಾರ್ಪೊರೇಟ್ ಕಡೆಯಿಂದನೂ ಅವರು CSR ಫಂಡ್ಸ್ ಅಂತ ಇದೆ, ಹಾಗೂ NGO ಸಪೋರ್ಟ್ ಇಂದ ಹೇಗೆ ಅದನ್ನೆಲ್ಲದನ್ನು ಹೆಲ್ಪ್ ಮಾಡ್ಬೋದು, ಈ ಮಕ್ಕಳಿಗೆ ಹೇಗೆ ಸಹಾಯ ಮಾಡ್ಬೋದು ಅಂತ ಅದು ನೋಡಿದ್ವಿ. ದಟ್ ವಾಸ್ ಅನ್ ಆಕ್ಷನ್. ಸೊ ಇದರಿಂದ ಇವೆಲ್ಲ ಚಾಲೆಂಜಸ್ ಅಥವಾ ಈ ಆಕ್ಷನ್ಸ್ ಇಂದ ಅದ್ರದ್ದು ಇಂಪ್ಯಾಕ್ಟ್ ಏನಾಗಿದೆ. ಸೊ ಇಂಪ್ಯಾಕ್ಟ್ ಇಸ್ ಎಷ್ಟು ಜನ ಮಕ್ಕಳಲ್ಲಿ ಕ್ಯಾನ್ಸರ್ ಇದೆ, ಎಷ್ಟು ಜನ ಮಕ್ಕಳಿಗೆ ನಾವು ಇವೆಲ್ಲ ಸಹಾಯಗಳಿಂದ ಮಗುನ ಕ್ಯೂರ್ ಮಾಡ್ತಾ ಇದ್ವಿ. ಕಾರ್ಯಕ್ರಮದ ಕಡೆಯದಾಗಿ ಶಿವು ಅವರೇ ಹೇಳಿ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ IAP ಕಡೆಯಿಂದ ಏನಾದ್ರೂ ಈ ಮಕ್ಕಳ ಕ್ಯಾನ್ಸರ್ ಪರವಾಗಿ ಏನಾದ್ರು ಕೆಲಸ ಮಾಡ್ತಾ ಇದ್ದೀರಾ? IAP ಕಡೆಯಿಂದ ನಾವು ವ್ಯಾಕ್ಸಿನೇಷನ್ ಅನ್ನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಈ ಕ್ಯಾನ್ಸರ್ಗೆ ಕಾರಣ ಏನು ಅಂತ ನೋಡಿದಾಗ, ಕ್ಯಾನ್ಸರ್ ಅನ್ನೋದು ಈ DNA ಮ್ಯೂಟೇಷನ್ ಇಂದ ಶುರು ಆಗುತ್ತೆ. ಈ DNA ಮ್ಯೂಟೇಷನ್ ಅನ್ನೋದು ಅನೇಕ ಕಾರಣಗಳಿಗೆ ಆಗುತ್ತೆ. ಅದು ಬೌದ್ಧಿಕ ಕಾರಣ ಇರ್ಬೋದು, ರಾಸಾಯನಿಕ ಕಾರಣಗಳಿರ್ಬೋದು, ಅಥವಾ ಜೈವಿಕ ಕಾರಣಗಳಿರಬಹುದು. ಜೈವಿಕ ಕಾರಣಗಳಲ್ಲಿ ತುಂಬಾ ಮುಖ್ಯವಾದಂತಹ ಒಂದು ರೋಗಾಣು, ಕ್ಯಾನ್ಸರ್ ಅನ್ನು ಉಂಟು ಮಾಡ್ತಕ್ಕಂಥ ರೋಗಾಣು ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಕರಿತೀವಿ. ಅದು ಎರಡನೇದಾಗಿ ಮತ್ತೆ ಹೆಪಟೈಟಿಸ್ B ವೈರಸ್
ಅದಲ್ದೇನೆ ನಮಗೆ ಬೇರೆ ಬೇರೆ ವೈರಸ್ಗಳು, ಈಗ ಸೈಟೋಮೆಗಲೋ ವೈರಸ್, ಅರ್ಪಿಸ್ ವೈರಸ್, ಹೆಪಟೈಟಿಸ್ ಇ ವೈರಸ್ಸು, ಸೊ ಈ ಥರ ಅನೇಕ ವೈರಸ್ಗಳು ಸಹ ಕ್ಯಾನ್ಸರನ್ನು ಉಂಟು ಮಾಡ್ತಕ್ಕಂತಹ ಜೈವಿಕ ಕಾರಣಗಳು. ಸೊ ಅದಕ್ಕೋಸ್ಕರ ಅನೇಕ ರಾಜ್ಯಗಳಲ್ಲಿ ಈ ಜೈವಿಕ ಕಾರಣಗಳನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಮಕ್ಕಳಲ್ಲಿ ವ್ಯಾಕ್ಸಿನೇಷನನ್ನು ಕೊಡ್ತಾರೆ. ಮಗು ಹುಟ್ಟಿದ ತಕ್ಷಣವೇ ಹೆಪಟೈಟಿಸ್ ಬಿ ವ್ಯಾಕ್ಸಿನನ್ನು ಹಾಕ್ತಾರೆ. ಅನಂತರ 1.5, 2.5, 3 ತಿಂಗಳು, 1.5 ವರ್ಷ ಮತ್ತು 5 ವರ್ಷ ಈ ಸಮಯದಲ್ಲಿ ಹೆಪಟೈಟಿಸ್ ಬಿ ವ್ಯಾಕ್ಸಿನನ್ನು ರೆಗ್ಯುಲರ್ ಆಗಿ ಕೊಡ್ತಾರೆ. ಅದಲ್ದೇ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್, ಇದು ಹೆಚ್ಚು ಮಹಿಳೆಯರಲ್ಲಿ, ಈಗ ಹುಡುಗರಲ್ಲೂ ಸಹ ಸೊಂಟದ ಸುತ್ತಮುತ್ತ ಇರ್ತಕ್ಕಂಥ ಅಂಗಾಂಗಗಳ ಕ್ಯಾನ್ಸರ್ಗಳನ್ನು ತಡೆಯೋದಕ್ಕೋಸ್ಕರ, ಕೆಲವು ಸಮಯ ಬಾಯಿ ಕ್ಯಾನ್ಸರ್ನೂ ಸಹ ತಡೆಯೋದಕ್ಕೋಸ್ಕರ HPV ವ್ಯಾಕ್ಸಿನನ್ನು ಕೊಡ್ತಾರೆ. ಈ HPV ವ್ಯಾಕ್ಸಿನನ್ನು 9 ರಿಂದ 14 ವರ್ಷದ ಹುಡುಗಿಯರಲ್ಲಿ 2 ಡೋಸ್ ಕೊಡ್ತಾರೆ 6 ತಿಂಗಳ ಅಂತರದಲ್ಲಿ. ನಂತರ 15 ವರ್ಷದಿಂದ 45 ವರ್ಷದ ಮಹಿಳೆಯರಲ್ಲೂ ಕೊಡಬಹುದು. 3 ಡೋಸ್ ಕೊಡ್ತಾರೆ, ಅಂದರೆ ಹಾಕಿಸ್ಕೊಂಡ ದಿನದಂದು ಮತ್ತು 2 ತಿಂಗಳ ಬಿಟ್ಟು ಮತ್ತು 6 ತಿಂಗಳು ಬಿಟ್ಟು ಕೊಡ್ತಾ ಇದ್ದಾರೆ. ಸೊ ಈ 2 ಜೈವಿಕ ಕಾರಣಗಳಿಂದ ಆಗ್ತಕ್ಕಂತಹ ಹಾನಿ ಈ ವ್ಯಾಕ್ಸಿನೇಷನನ್ನು ಕೊಟ್ಟ ನಂತರದ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಈ ವ್ಯಾಕ್ಸಿನೇಷನ್ ಪ್ರೋಸೆಸ್ಸನ್ನು IIP ಅವರು ತುಂಬ ಪ್ರಮೋಟ್ ಮಾಡ್ತಾ ಇದ್ದಾರೆ. ಈವನ್ ತುಂಬ NGOsಗಳು ಸಹ ಪ್ರಮೋಟ್ ಮಾಡ್ತಿದ್ದಾರೆ. ಧನ್ಯವಾದಗಳು ಡಾಕ್ಟರ್ ಶಿವು ಅವರೇ, ಡಾಕ್ಟರ್ ಸೌಮ್ಯ ಹಾಗೂ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಅವರೇ. ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನದ ಸಂದರ್ಭದಲ್ಲಿ ಮಕ್ಕಳಲ್ಲಿ ಕ್ಯಾನ್ಸರ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಶಿವು ಪಿ ಹಾಗೂ ಪೀಡಿಯಾಟ್ರಿಕ್ ಆಂಕಾಲಜಿಸ್ಟ್ಗಳಾದ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಮತ್ತು ಡಾಕ್ಟರ್ ಸೌಮ್ಯ ಜೆ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.